ಇದೊಂದು ವಸ್ತು ಇದ್ದರೆ ಸಾಕು, ನಿಮ್ಮ ಮುಖದ ಮೇಲೆ ಎಷ್ಟೋ ವರ್ಷದಿಂದ ಇರೋ ಹಳೆಯ ಬಂಗು, ಎಷ್ಟೇ ಖರ್ಚು ಮಾಡಿದ್ರು ಹೋಗದಿರೋ ಬಂಗನ್ನ ವಾಸಿ ಮಾಡುತ್ತೆ ಆ ವಸ್ತು. ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 500ರಿಂದ 600 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಿದ್ದಾರೆ. ಆದರೆ 5 ಪೈಸಾ ಖರ್ಚಿಲ್ಲದೆ ನಿಮ್ಮ ಮನೇಲಿ, ಅಡುಗೆ ಮನೇಲಿ ಆ ವಸ್ತು ಇದೆ. ಪ್ರತಿದಿನವೂ ಉಪಯೋಗಿಸ್ತೀವಿ, ಬಟ್ ಯಾವುದು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 5ರಿಂದ 10 ನಿಮಿಷದಲ್ಲಿ ಆ ವಸ್ತುನ ನಿಮ್ಮ ಬಂಗಿನ ಜಾಗಕ್ಕೆ ನೋಡಿ ಹಚ್ಚಿದ್ರೆ ಸಾಕು, ಬಂಗನ ಬುಡದ ಸಮೇತ ತೆಗೆಯುತ್ತೆ. ಅಷ್ಟು ಪವರ್ಫುಲ್ ಆ ವಸ್ತು. ಅದರದ್ದು ಕ್ರೀಮು, ಲೋಷನ್ನು, ಜೆಲ್ ಅಂತ ಮಾರ್ತಿದ್ದಾರೆ. ನೀವು ಅದೇ ವಸ್ತುನ ನಿಮ್ಮ ಅಡುಗೆ ಮನೆಯಿಂದ ತೆಗೆದು ಇವತ್ತಿನ ರೆಮಿಡಿ ಸ್ಟಾರ್ಟ್ ಮಾಡೋಣ. ಜಾದು ಮಾಡುತ್ತೆ. ಕೇವಲ 5ರಿಂದ 10 ನಿಮಿಷದಲ್ಲಿ ಅದನ್ನು ಹಾಕಿ ಉಜ್ಜಬೇಕು ಆ ವಸ್ತುನ ಅಷ್ಟೇ. ವಿತ್ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಎಲ್ಲೋ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ನನಗೆ ಕಮೆಂಟ್ ಹಾಕ್ತಾರೆ, ಹೇಮಾ ನೀನು ಇದೇ ಹೇಳಿಲ್ಲ ಅದೇ ಹೇಳಿಲ್ಲ ಅಂತ. ಸೊ ಡೀಟೇಲ್ಡ್ ಆಗಿರೋ ವೀಡಿಯೋ, ಯಾವುದಾ ವಸ್ತು, ಎಷ್ಟೊತ್ತು ಹಾಕಬೇಕು, ಎಲ್ಲ ಇವತ್ತಿನ ವೀಡಿಯೋ ಶೇರ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋಗೆ ಹೋಗೋಣ. 2 ನಿಮಿಷ ಈ ಜೆಲ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಮುಖದಲ್ಲಿರೋ ಹಳೆ ಬಂಗು ಎಷ್ಟೇ ವರ್ಷದಾಗಿದ್ದರೂ ಏನು ಮಾಡಿದ್ರೂ ಹೋಗ್ತಿಲ್ಲ ಅನ್ನೋದಕ್ಕೆ, ಪಿಂಪಲ್ ಮಾರ್ಕ್ಸ್ ಉಳಿದಿದ್ರೆ, ಪಸ್ ತುಂಬಿಕೊಂಡಿದ್ರೆ, ಕಪ್ಪು ಕಲೆಗಳಿದ್ರೆ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ, ಮುಖ ಬೆಳ್ಳಕ್ಕೆ ಕತ್ತು ಕಪ್ಪಗಿದ್ರೆ ಅಥವಾ ಕತ್ತು ಬೆಳ್ಳಕ್ಕೆ ಮುಖ ಕಪ್ಪಗಿದ್ರೆ ಅಂಥವ್ರಿಗೆ 5 ಪೈಸಾ ಖರ್ಚಿಲ್ಲದೆ ಅದ್ಭುತವಾದ ಜೆಲ್ ಮಾಡಿದ್ದೀನಿ. ಇದೇ ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಇದು 500ರಿಂದ 600 ರೂಪಾಯಿ ಜೆಲ್ಲು. ಯಾಕೆ 500-600 ಖರ್ಚು ಮಾಡಿದ್ರಿ? 5 ಪೈಸಾ ಖರ್ಚಿಲ್ಲದೆ ನಿಮ್ಮ ಅಡುಗೆ ಮನೆಯಲ್ಲೇ ರೆಡಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ದಂಗೆ ಅಡುಗೆ ಮನೆ ಬಂದುಬಿಟ್ಟು ಆಯುರ್ವೇದದ ಭಂಡಾರ ಅಂತ ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಜಸ್ಟ್ ಇದು ನೋಡಿ ಕಲರು. ಈ ಅದ್ಭುತವಾದ ಜೆಲ್ಲು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 500ರಿಂದ 600 ರೂಪಾಯಿಗೆ ಮಾರಾಟ ಆಗ್ತಿದೆ. ಅದೇ ನೀವು 5 ಪೈಸಾ ಖರ್ಚಿಲ್ಲದೆ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ನೋಡಿ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಓಕೆ, 2 to 3 ಮಿನಿಟ್ಸ್ ಬಿಟ್ಟಿದ್ದೀನಿ. ಜಸ್ಟ್ ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ ನೋಡಿ ಎಂಥ ಶೈನಿಂಗ್, ಒಂದೇ ನಿಮಿಷದಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತಾ, ಯಾವ ರೀತಿ ಮಾಡಿದೆ ಈ ಜೆಲ್ಲು ಮತ್ತು ಈ ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ. ಇದಕ್ಕೆ ಹಾಲು ಮಿಕ್ಸ್ ಮಾಡಿದ್ದೀನಿ. ಯಾವ ಹಾಲು ಅಂತ ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರಾ. ನಾವು ಕಾಫಿ ಟೀಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಹಾಲಲ್ಲ. ನೋಡಿ ಈ ಅದ್ಭುತವಾದ ಪ್ಯಾಕ್ ರೆಡಿ ಇದೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗಾಗಲೇ ಮೆಹಂದಿ ಯಾವುದು ಅಂತ ಹೇಳಿದ್ದೀನಿ. ಹಾತಿ ಬ್ರ್ಯಾಂಡ್, ಅದು ವೀಡಿಯೋನು ತೋರಿಸಿದ್ದೀನಿ. ಹಾತಿ ಬ್ರ್ಯಾಂಡ್ ನೋಡಿ ಅಂತ, ಓಕೆನಾ? ಇದು ಹೇಳಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟು ಕಳಿಸ್ಬೇಕಾದ್ರೂ ಅದು ತೋರಿಸಿದ್ದೀನಿ, ಇದು ಹಾತಿ ಬ್ರ್ಯಾಂಡ್ದು ಅಂತ. ಮತ್ತು ಇಂಡಿಗೋ ಲೂಸಾಗಿ ತೊಗೊಂಡು ಬಂದೆ, ಇಟ್ ಇಸ್ ನಾಟ್ ಬ್ರಾಂಡೆಡ್ ಅಂತಲೂ ಹೇಳಿದ್ದೀನಿ. ಮತ್ತು ಅದೇ ವಿಡಿಯೋಗೆ ಸಾವಿರಾರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಯಿತಾ? ನಾವು ಹೇಳಿರ್ತೀವಿ ಎಲ್ಲ ವೀಡಿಯೋಲಿ, ಆಯಿತಾ? ನೆಕ್ಸ್ಟ್ ಮೊನ್ನೆ ಒಂದು ಮುಲ್ತಾನಿ ಮಿಟ್ಟಿದು ಒಂದು ಮಾಡಿದೆ, ನೀವು ಹೇಳೇ ಇಲ್ಲ ಅಂತ ಅವ್ರು ನಾನು ವಾಟ್ಸಪ್ಪಲ್ಲಿ ಬೇರೆ ಮೆಸೇಜ್ ಹಾಕಿದ್ರು ಒಬ್ಬರು ಮ್ಯಾಮು. ಪ್ರತಿಯೊಂದು ವೀಡಿಯೋಲಿ ಐದರ್ ಆನ್ ದ ಸ್ಟಾರ್ಟಿಂಗ್ ಆರ್ ದ ಮಿಡಲ್ ಆರ್ ದ ಎಂಡಲ್ಲಿ ಹೇಳಿರ್ತೀವಿ. ಕೆಲವರು ಸ್ಕಿಪ್ ಮಾಡಿರ್ತಾರೆ, ಗೊತ್ತಾಗಿರಲ್ಲ. ಸೊ ಆತಿ ಬ್ರ್ಯಾಂಡ್ ಅಂತ ಹೇಳ್ತಾ, ಇಂಡಿಗೋ ಪೌಡರ್ ಲೂಸ್ ತೊಗೊಂಬಂದಿರೋದು ಅಂತ ಹೇಳ್ತಾ, ಮುಲ್ತಾನಿ ಮಿಟ್ಟಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯುಗೆನಾಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟು ಯಥೇಚ್ಛವಾಗಿದೆ ಲವಂಗದಲ್ಲಿ. ಯಾವ ಲವಂಗ? ಫ್ಲಾರೆಟ್, ಅಂದರೆ ಹೂವು ಎಲ್ಲ ಇದೆ ನೋಡಿ, ಆ ಲವಂಗ ತೊಗೋಬೇಕು. ಹೂವು ಇಲ್ದಿರೋ ಲವಂಗ ತೊಗೋಬೇಡಿ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1-1.5 ಚಮಚದಷ್ಟು ರೋಸ್ ವಾಟ್ರು, 1/4 ಚಮಚದಷ್ಟು ವೈಟ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕಿ 2 ಅವರ್ ಹಾಗೆ ಬಿಡ್ತೀನಿ. 2 ಅವರ್ಸ್ ಮಿನಿಮಮ್ ಹಾಗೆ ಬಿಡಬೇಕು. ಓವರ್ನೈಟ್ ಫೈನ್. ಓವರ್ನೈಟ್ ಮಾಡಿ ಈ ಪ್ರೊಸೀಜರ್ ಮಾಡಿ ಇಟ್ಬಿಡಿ. ಯಾಕೆ ಹೇಮಾ ಇದೇ ತೊಗೋಬೇಕು ಅಂದರೆ ನೋಡಿ, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಮತ್ತು ಹೈ ಎಗಿನಾಲ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ತೆಗೆಯೋದ್ರ ಜೊತೆ ಬ್ರೈಟ್ನಿಂಗ್ ಮಾಡುತ್ತೆ ಅದು ಇಮ್ಮಿಡಿಯೇಟಾಗಿ. ಇದನ್ನು ಚೆನ್ನಾಗಿ ಕಲಸಿ ನೋಡಿ. 2 ಅವರ್ ಆದಮೇಲೆ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಆವಾಗಲೇ ಯಾವ ರೀತಿ ಇತ್ತು ಕಲರು. ಆ ಫುಲ್ಲು ಆ ಲವಂಗದ ಅಂಶ ಎಲ್ಲ ಅದು ಹಿಡ್ಕೊಳ್ಬೇಕು ಆ ಲಿಕ್ವಿಡಲ್ಲಿ. ಇದನ್ನು ಫೈನ್ ಲಿಕ್ವಿಡ್ ಬೇಕು, ಫೈನ್ ಜೆಲ್ ಬೇಕು. ನೋಡಿ ನನಗೆ ಒಂದು ಅರ್ಧದಿಂದ 3/4 ಚಮಚ ಬರುತ್ತೆ. 6ರಿಂದ 7, ಸುಮಾರು ಒಂದು 8 ಲವಂಗ ತೊಗೊಂಡಿದ್ದೆ. ಸೊ ಈ ಪೇಸ್ಟನ್ನ, ಈ ಜೆಲ್ನ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿ ನೋಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟು ಡೈರೆಕ್ಟ್ ಕಾಫಿ ಮಾಡ್ಕೋತೀರಾ, ಅದಲ್ಲ, ಇನ್ಸ್ಟೆಂಟ್ ಬ್ರೂ ಅಥವಾ ನೆಸ್ಕೆಫೆ ಆ ಥರ ತೊಗೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಬಿಡಿ. ಓಕೆ, ಇದೊಂದು 5 ನಿಮಿಷ ರೆಸ್ಟ್ ಆಗಲಿ. ಈಗೊಂದು ಪ್ಯಾಕ್ ಮಾಡಬೇಕು. ಆ ಪ್ಯಾಕ್ಗೆ ನೋಡಿ 1/4 ಚಮಚ ಅಲೋವೆರಾ ಜೆಲ್ಲು, ಆಯಿತಾ? ವೈಟ್ ಟ್ರಾನ್ಸ್ಫರ್ 1/4 ಚಮಚ ಹಾಕ್ಕೊಂಡು ಮಿಕ್ಸ್, ಟೋಟಲಾಗಿ ಅರ್ಧ ಚಮಚ, ಅವಾಗ 1/4 ಚಮಚ, ಇವಾಗ 1/4 ಚಮಚ ಕಲರ್ಡ್ ಸೆಂಟೆಡ್ ಹಾಕೊಂಬೇಡಿ. ಅಲೋವೆರಾ ಜೆಲ್ಲು ಟ್ರಾನ್ಸ್ಪರೆಂಟೇ ಹಾಕಬೇಕು.
ಆಯಿತಾ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಕೊಳ್ಳೋಣ. ಸೊ ಲವಂಗದ ಎಸೆನ್ಸು ಕಂಪ್ಲೀಟಾಗಿ ಆ ಲಿಕ್ವಿಡಲ್ಲಿ ಇನ್ಫ್ಯೂಸ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಹಾಲು ಒಂದೇ, ನಾನು ಹಾಲೇನು ಅಕ್ಕಿಯ ಹಾಲು ಬೇಕು, ಅಕ್ಕಿನ ನೆನೆಸ್ಕೊಂಡು ಅದೇ 2 ಅವರ್ ನೆನೆಸ್ಕೊಂಡಿದ್ದೀನಿ ಆಯಿತಾ. ಅದು ಸಾಫ್ಟ್ ಆಗಬೇಕು ಆಯಿತಾ. ಅದನ್ನು ರುಬ್ಕೊಂಡಿದ್ದೀನಿ. ಆ ಹಾಲು ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊತೀನಿ. ಇದಕ್ಕೆ ಸುಮಾರು 1 ಚಮಚ ಹಾಲಿಗೆ 1/4 ಅರ್ಧ ಚಮಚ ಅಷ್ಟು ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆಯಿತಾ. ಇಲ್ಲಿ ನಾನು ಲಾಸ್ಟ್ ಟೈಮ್ ನಿಮ್ಮ ವೀಡಿಯೋಲಿ ಹೇಳಿದೆ 1800 ರೂಪಾಯಿ ಶ್ರೀಗಂಧ, ಒರಿಜಿನಲ್ ಶ್ರೀಗಂಧದ ಪುಡಿ ತಂದು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡಬೇಕು. ನಾನು 10 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ ತೊಗೊಂಬಂದರೆ ನನಗೆ ರಿಸಲ್ಟ್ ಬರೋಲ್ಲ. ನಾನು ಇನ್ನೇನು ನಿಮ್ಗೆ ರಿಸಲ್ಟ್ ಕೊಡೋಕ್ಕಾಗತ್ತೆ. ಇಮಿಡಿಯೇಟ್ ಆಗಿರಬೇಕು ರಿಸಲ್ಟು. ಸೊ ಒರಿಜಿನಲ್ ಬ್ರ್ಯಾಂಡು ಇದೆರಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಅರ್ಧ ಚಮಚ, ಟೋಟಲಾಗಿ 3/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟು ಅರ್ಧ ಮತ್ತು ಈಗ ಒಂದು 1/4 ಚಮಚ ಒರಿಜಿನಲ್ ಬ್ರ್ಯಾಂಡು. ಎಲ್ಲ ಗಂಧಿ ಅಂಗಡಿಲಿ ಅವೈಲಬಲ್ ಇದೆ. ರೇಟ್ ಕೇಳಿ ಪ್ರಾಡಕ್ಟ್ನ ತೊಗೊಳ್ಳಿ ಆಯಿತಾ. ನಾನು ಹೇಳ್ದಂಗೆ 10 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ಸೊ ಒರಿಜಿನಲ್ ನಿಮ್ಮ ಮನೆಯೆಲ್ಲ ಘಮ 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 ಅನ್ನಬೇಕು ಶ್ರೀಗಂಧದ ಪುಡಿ. ಸೊ ಇದೆರಡು ಮಿಕ್ಸ್ ಮಾಡ್ತಾ ಒಂದು 1/4 ಚಮಚದಷ್ಟು ಗಟ್ಟಿ ಮೊಸರು ಹಂಕರ್ಡ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಆಯಿತಾ. ಯಾಕಂದರೆ ಮುಖನ ನಾನು ಅಂದೆ ಪಿಗ್ಮೆಂಟೇಷನ್ ತೆಗೆಯುತ್ತೆ ಅಂತ. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದೆ. ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಶೈನಿಂಗ್ ಬರಬೇಕು ಸ್ಕಿನ್ನು. ಇವಾಗ ನಾನು ಇನ್ಸ್ಟೆಂಟ್ ರಿಸಲ್ಟ್ ಅಂದರೆ ನನ್ನ ಸ್ಕಿನ್ನಲ್ಲಿ ಯಾವುದೇ ಮಾರ್ಕು, ಡರ್ಟು, ಸಾಫ್ಟ್ನೆಸ್ ಇರಬೇಕು, ಬ್ರೈಟ್ನಿಂಗ್ ಇರಬೇಕು, ಶೈನಿಂಗ್ ಇರಬೇಕು ಅಲ್ವಾ. ಸ್ಕಿನ್ ಪಳಪಳ ಅಂತ ಹೊಡಿತಿರಬೇಕು. ಇವಾಗ ಇದು ಪ್ಯಾಕ್ ರೆಡಿ ಇದೆ, ಈ ಕಡೆ ಜೆಲ್ ರೆಡಿ ಇದೆ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ದಯವಿಟ್ಟು ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಅದೇ ಪ್ರಶ್ನೆ ಕೇಳಬೇಡಿ ಫ್ರೆಂಡ್ಸ್, ಓಕೆನಾ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟು ಫೇಸ್ನ ನಮ್ಮ ಮುಲತಿ ಪೌಡರ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಮುಲತಿ ಆಗದೇ ಇರೋರು ಹಸಿ ಹಾಲು ಅಥವಾ ಹಸಿ ಹಾಲು ಕಡಲೆ ಹಿಟ್ಟು, ಓಕೆ ಫೈನ್, ಹೆಸರು ಕಾಳು. ನೆಕ್ಸ್ಟ್ ನೋಡಿ, ಬರೀ ಪಿಗ್ಮೆಂಟೇಷನ್ ಮಾತ್ರ ಅಲ್ಲ, ಇದ್ರದ್ದು ಸ್ಪ್ರೇ ಮಾಡ್ಕೋತಾರೆ ಫೇಸಲ್ಲಿ. ಯಾವಾಗ ಪ್ಯಾಚ್ ಟೆಸ್ಟಲ್ಲಿ ನಿಮ್ಮ ಪಾಸ್ ಆದಾಗ ಇದು ಪಿಂಪಲ್ ಮಾರ್ಕ್ಸ್ ಬಂದು ಉಳಿದ್ಬಿಟ್ಟಿರುತ್ತೆ ನೋಡಿ, ಅದ್ರ ಮೇಲೆ ಹಚ್ತಾ ಬರ್ತಾರೆ ಈ ಜೆಲ್ನ. ಮ್ಯಾಜಿಕ್ ಆಗುತ್ತೆ. ನಾವು ಕಪ್ಪಗಿದ್ದೀವಿ, ಬೆಳ್ಳಕ್ಕಾಗಬೇಕು ಹೇಮಾ, ಸೂಪರ್. ಇದು ನಮ್ಮ ಮುಖ ತುಂಬ ಡಲ್ಲಾಗಿದೆ ಹೇಮಾ, ಸೂಪರು. ಪಿಗ್ಮೆಂಟೇಷನ್ ಏನೇನೋ ಖರ್ಚು ಮಾಡಿದ್ದೀವಿ, ನಮ್ಮ ಮುಲತಿನೂ ಆಗಬರಲ್ಲ, ವರ್ಕ್ ಆಗುತ್ತೆ ಸೂಪರಾಗಿ. ಇವಾಗ ನಾನು ಮುಖನ ತೊಳ್ಕೊಂಡಿದ್ದೀನಿ ಮುಲತಿ ಸೋಪಲ್ಲಿ. ಈಗ ಇದನ್ನು ಅಪ್ಲೈ ಮಾಡಿ ಒಂದು 2 ರಿಂದ 3 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗಬಾರ್ದು. ಯಾವಾಗ ಆಗುತ್ತೆ, ನೀವು ಪ್ಯಾಚ್ ಟೆಸ್ಟ್ ಇಲ್ಲದೆ ಡೈರೆಕ್ಟಾಗಿ ಮಾಡೋಕ್ಕೋದಾಗ. ಸುಮಾರು ಜನ ಹೇಳ್ತಾ ಇದ್ದೀನಿ, ಎಲ್ಲದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು. ಯಾವುದೇ ಇವಾಗ ನನಗಾಗುತ್ತೆ ಅಂದರೆ ನಿಮ್ಗೆ ಆಗಬರಲ್ಲ, ನಿಮಗಾಗುತ್ತೆ ಅಂದರೆ ನನಗಾಗಲ್ಲ. ಡಿಪೆಂಡ್ಸ್ ಅಪಾನ್ ದ ಸ್ಕಿನ್ ಟೈಪ್. ಸೊ 2 ರಿಂದ 3 ನಿಮಿಷ. ಇವಾಗ ಲವಂಗ ಮುಖದ ಬಂಕ್ ತೆಗೆಯೋದ್ರಲ್ಲಿ ಮಾಯ್ಶ್ಚರೈಸರ್ ಕೊಡೋದು ಅಲೋವೆರಾ ಜೆಲ್ಲು, ಮತ್ತು ಕಾಫಿ ಪುಡಿ ಬ್ಲೀಚಿಂಗ್ ಮಾಡುತ್ತೆ ಅಲ್ವಾ. ಸೊ ರೋಸ್ ವಾಟ್ರು ಮಾಯ್ಶ್ಚರೈಸರಾಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಅದನ್ನು ಮಸಾಜ್ ಮಾಡ್ಕೋತಾ ಇದ್ದೀನಿ 2 to 3 ಮಿನಿಟ್ಸ್. ನಾನು ನಿಮಗೆ ಇನ್ಸ್ಟೆಂಟ್ ರಿಸಲ್ಟು ಅಂತ ಹೇಳಿದಾಗ ನಾವೇನೇನು ಗ್ಲೌ ಹಾಕಿರ್ತೀವಿ ಅದು ಕಂಪ್ಲೀಟಾಗಿ ಫೇಸಲ್ಲಿ ಇನ್ಫ್ಯೂಸ್ ಆಗಬೇಕು, ಸ್ಕಿನ್ನಲ್ಲಿ ಹೋಗಿರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್, ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ. ಓಕೆ, ಇವಾಗ 2 to 3 ಮಿನಿಟ್ಸ್ ಆಗಿದೆ ನೋಡಿ. ನಿಮ್ಮ ಎದುರಿಗೆ ಫಿಲ್ಟ್ರು, ಲೈಟ್ನಿಂಗು, ಮಗದೊಂದು ಇಲ್ಲ. ಕ್ಲಾರಿಟಿ ಆಫ್ ಸ್ಕಿನ್ ಇಂಪಾರ್ಟೆಂಟು, ನಾವೇನು ಲೈಟ್ ಹಾಕ್ಕೊಂಡ್ರು ಅಲ್ವಾ. ಸೊ ನೋಡಿ, ಜಸ್ಟ್ ಇದನ್ನು ಒಂದು ವೆಟ್ ವೈಪ್ಸಿಂದ ರಿಮೂವ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನನಗೊಂದು ಪ್ರಶ್ನೆ ಬಂದಿತ್ತು ವಾಟ್ಸಪ್ಪಲ್ಲಿ, ವೆಟ್ ವೈಪ್ಸ್ ಅಂದರೆ ಏನು ಅಂತ. ವೆಟ್ ವೈಪ್ಸ್ ಅಂದರೆ ಮ್ಯಾಮ್ ನಿಮಗೆ 100 ರೂಪಾಯಿ, 170 ರೂಪಾಯಿ, 150 ರೂಪಾಯಿಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಟಿಶ್ಯೂ ಪೇಪರ್ ವೆಟ್ಟಾಗಿರೋದು, ಓಕೆ, ಅದು ತಂದು ಯೂಸ್ ಮಾಡಿ, ಇಲ್ಲ ಸ್ಪಾಂಜ್ ಯೂಸ್ ಮಾಡಿ. ಫೈನ್, ಇದನ್ನು ಕ್ಲಿಯರ್ ಹೇಳಿದ್ದೀನಿ. ನೆಕ್ಸ್ಟು ನೋಡಿ, ನೀಟಾಗಿ ರಿಮೂವ್ ಮಾಡಿದೆ ಆಯಿತಾ. ಇವಾಗ ನೀವು ಪ್ಯಾಚ್ ಟೆಸ್ಟ್ ಇಲ್ಲದೆ ಗ್ಲೌಸ್ನ ಡೈರೆಕ್ಟಾಗಿ ಲವಂಗನ ಯೂಸ್ ಮಾಡಿದರೆ ಉರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಅದನ್ನು ಹೇಳ್ಬಿಟ್ಟಿದ್ದೀನಿ. ಅಕಸ್ಮಾತ್ ಯಾರಾದರೂ ಆ ಥರ ಮಾಡೋಕ್ಕೋದಾಗೆ ಐಸ್ ಕ್ಯೂಬ್ಸ್ನ ರಬ್ ಮಾಡಿ ಯೂಸ್ ಮಾಡಬೇಡಿ. ಓಕೆ, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, ಇವಾಗ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನಮಗೆ 90% ಇದರಲ್ಲೇ ರಿಸಲ್ಟ್ ಬಂದಿದೆ. ಇನ್ನು 10% ನಾವು ಮುಖನ ಮಸಾಜ್ ಮಾಡಿರ್ತೀನಿ. ಎಷ್ಟು ದಿನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನೀವು ಈ ರೆಮಿಡಿ ಆದಮೇಲೆ ಜಸ್ಟ್ ಟಚ್ ಯುವರ್ ಸ್ಕಿನ್, ಫೇಸ್ನ ಟಚ್ ಮಾಡಿ, ಎಷ್ಟು ಸಾಫ್ಟ್ ಆ್ಯಂಡ್ ಸ್ಲಫಿ ಆಗಿರುತ್ತೆ ಅಂದರೆ ತುಂಬ ಸ್ಮೂತಾಗಿರುತ್ತೆ ಫೇಸು ಆಯಿತಾ. ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಶ್ರೀಗಂಧ ಮುಖನ ಬೆಳ್ಳಗೆ ಮಾಡೋದ್ರಲ್ಲಿ, ಮಾಯಿಶ್ಚರೈಸರು, ಆಮೇಲೆ ಅನ್ಇವನ್ ಸ್ಕಿನ್ ಟೋನ್ನ ಸರಿ ಮಾಡೋದ್ರಲ್ಲಿ, ಕಪ್ಪು ಕಲೆಗಳನ್ನ ತೆಗೆಯೋದ್ರಲ್ಲಿ ಯಾವಾಗ ಒರಿಜಿನಲ್ ಬ್ರ್ಯಾಂಡು. 10 ರೂಪಾಯಿದು 20 ರೂಪಾಯಿ ಬ್ರ್ಯಾಂಡಲ್ಲಿ ಹೋಗಲ್ಲ ಆಯಿತಾ. ಕ್ವಾಲಿಟಿ ಆ ಗಮದಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಕಸ್ತೂರಿ ಅರಿಶಿನ, ನಮ್ಮ ನಿರ್ಮಲ್ ಬ್ರ್ಯಾಂಡಲ್ಲ, ನಾನು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಮುಖನ ಎಲ್ಲೋ ಮಾಡಲ್ಲ. ಅಗೇನ್ ಪ್ಯಾಚ್ ಟೆಸ್ಟ್, ಮೊಸರು ಬ್ಲೀಚ್ ಮಾಡುತ್ತೆ. ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಹಂಕರ್ಡು, ತಣ್ಣಗಿರುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಫೈನ್, ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಒಂದಿನದ ಮೊಸರಲ್ಲಿ. ಹುಳಿ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರಲ್ಲ. ಇದೊಂದು 8 ರಿಂದ 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಡ್ರೈ ಸ್ಕಿನ್ ಆದವರು ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಿದೆ.
ಆಯಿತಾ. ನಂದು ನಾರ್ಮಲ್ ಸ್ಕಿನ್. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಗೊತ್ತಾಗ್ತಿದೆಯಾ? ಯಾವಾಗ ಇದು ಸಾಧ್ಯ? 10 ರೂಪಾಯಿ ಶ್ರೀಗಂಧದಲ್ಲಿ ಆಗಲ್ಲ ಇದು. ನಂಬರ್ 1 ಪಾಯಿಂಟ್ ಟು ಬಿ ನೋಟೆಡ್. ನಾನು ಹೇಳಿದ್ದೀನಿ, ನಾವು ಗುಡ್ ಪ್ರಾಡಕ್ಟ್ಸ್ ಹಾಕಿದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ಇಮಿಡಿಯೇಟ್ ಗುಡ್ ರಿಸಲ್ಟ್. ಫೈನ್. ಕಸ್ತೂರಿ ಅರಿಶಿನ 160 ರೂಪಾಯಿ ಅಮೆಝಾನಲ್ಲಿ ಅವೈಲಬಲ್ ಇದೆ. 4 ಪ್ಯಾಕೆಟ್ ಕಾಂಬೋವಾಗಿ ಕೊಡ್ತಾರೆ. ಅಮೆಝಾನ್ಗೆ ಹೋಗಿ ಟೈಪ್ ಮಾಡಿ, ನಿರ್ಮಲ್ ಬ್ರ್ಯಾಂಡ್ ಕಸ್ತೂರಿ ಅರಿಶಿನ ಸಿಗುತ್ತೆ. ಸುಮಾರು ಜನದ ಇದೊಂದು ಪ್ರಶ್ನೆ ಇರುತ್ತೆ, ಉತ್ತರ ಕೊಟ್ಟಿದ್ದೀನಿ. ಇವಾಗ ಶ್ರೀಗಂಧ ನಾನು ಗಂಧಿಗೆ ಅಂಗಡಿಯಲ್ಲಿ ತೊಗೊಂಬಂದಿರೋದು 1800 ರುಪೀಸ್ ಅದರದ್ದು ಪರ್ ಕೆ ಜಿ. ಆಯಿತಾ. ನಾನು ಒಂದು ಸುಮಾರು 400 - 500 ರೂಪಾಯಿಗೆ ತಂದಿಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪ್ಯಾಕೆಟ್. ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಇವಾಗ ಇದು ನಿಮಗೆ ಸೂಟ್ ಆಗುತ್ತೆ. ವಾರದಲ್ಲಿ 3 ಸಲ ಮಾಡ್ಕೋಬೇಕು, 3 ದಿನ, ಮಂಡೇ, ವೆಡ್ನೆಸ್ಡೇ, ಫ್ರೈಡೇ. ರೈಟ್. ನಿಮ್ಮದು ಡ್ರೈ ಸ್ಕಿನ್ ಆದರೆ ಅಲೋವೆರಾ ಜೆಲ್ ಮೊಸರು ಹಾಕ್ಕೊಂಡು ಕಾಂಪನ್ಸೇಟ್ ಮಾಡಬೇಕು. ನಿಮ್ಮದು ಪಿಂಪಲ್ ಆದರೂ ಸರಿ ಧಾರಾಳವಾಗಿ ಮಾಡ್ಕೊಳ್ಬೋದು ವಿತ್ ಪ್ಯಾಚ್ ಟೆಸ್ಟ್. 99% ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ ಇದರಿಂದ. ಯಾವುದರಿಂದ? ಕ್ಲೌ ಜೆಲ್ಲಿಂದ. ಪಿಗ್ಮೆಂಟೇಷನ್ ಹೋಗುತ್ತೆ ಕ್ಲೌ ಜೆಲ್ಲಿಂದ. ಓಕೆ. ಇದಿಷ್ಟು ಕ್ಲಿಯರಾಗಿ ಹೇಳಿದ್ದೀನಿ. ಮುಖದ ಹೊಳಪು ಜಾಸ್ತಿ, ಕಾಂತಿನೂ ಜಾಸ್ತಿ ಮಾಡುತ್ತೆ. ಪ್ಯಾಕ್ ಫಸ್ಟ್ ಹೇಳ್ಕೊಟ್ಟಿದ್ದು ಜೆಲ್ಲು ಮತ್ತು ಸೆಕೆಂಡ್ ಪ್ಯಾಕ್ನ ಹೇಳ್ಕೊಟ್ಟಿದ್ದು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆನಾ. ಮತ್ತು ಇಲ್ಲಿ ನಾನು ಯಾವುದೇ ರೀತಿಯಾದ ಉಪ್ಪು ನೀರು ಯೂಸ್ ಮಾಡಿಲ್ಲ. ಯಾರೋ ಒಬ್ಬರು ನನ್ನ ಕಮೆಂಟ್ ಹಾಕಿದರು, ಉಪ್ಪು ನೀರು ಬರೀ ಕೂದಲುಗಲ್ಲ ಮುಖಕ್ಕೂ ಹಾಕಬಾರ್ದು. ಸಾಲ್ಟೆಡ್ ವಾಟರ್, ಇಟ್ಸ್ ನಾಟ್ ಗುಡ್ ಫಾರ್ ಸ್ಕಿನ್. ಆಯಿತಾ. ಇಲ್ಲಿ ನಾನು ಯಾಕೆ ಸಿಹಿ ನೀರು ವಿಷಯ ಹೇಳಿದೆ ಅಂದರೆ, ನನಗೆ ವಾಟ್ಸಪ್ಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಮ್ಯಾಮ್ ನಮ್ಮ ಮನೆ ಹತ್ರ ಉಪ್ಪು ನೀರಿದೆ, ಯಾವ ರೆಮಿಡಿ ಹೇಳೋದು ಹಾಗೆ ಹಿಂಗೆ ಅಂತ ಕೇಳ್ತಿದ್ರು. ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಓಕೆ. ಸೊ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕೆಲವೊಂದು ಕಡೆ ಕ್ಲಿಪ್ಪಿಂಗ್ಸಲ್ಲಿ. ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ನಡೀತಾ ಇದೆ. ಖಂಡಿತ ನನಗೆ ಇಷ್ಟ ಅಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ, ಡೈರೆಕ್ಟ್ ವಾಯ್ಸ್ ಕೊಡೋದೇ ಇಷ್ಟ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಆಯಿತಾ. ಬೋಟಾಕ್ಸ್ ಟ್ರೀಟ್ಮೆಂಟಲ್ಲಿ ಕ್ಲೌಸ್ನ ಯೂಸ್ ಮಾಡ್ತಾರೆ. ಲವಂಗ ನಾನು ಹೇಳಿದೆ, ಅದು ಹೂವು ಇರಬೇಕು, ಫ್ಲಾರೆಟ್ ಇರೋದು ಮಾತ್ರ ಯೂಸ್ ಮಾಡಿ. ಫ್ಲಾರೆಟಲ್ಲೇ ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದು, ನಮ್ಮ ಸ್ಕಿನ್ನಿಗೆ ಬೇಕಾಗಿರೋದು. ಕೆಲವೊಬ್ಬರು ಪ್ಯಾಚ್ ಟೆಸ್ಟ್ ಮಾಡದೆ ಯೂಸ್ ಮಾಡಿದ್ರೆ ನಿಮಗೆ ಉರಿ ಸ್ಟಾರ್ಟ್ ಆಗುತ್ತೆ, ಲವಂಗದ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕಿರಿಸಿದ್ರೆ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಇಷ್ಟ ಇದ್ದರೆ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜಾಬ್ಗೆ 1 ರೂಪಾಯು ಕತ್ರಿ ಬಿಡೋಲ್ಲ. ಹಂಗಂತ ನನಗೂ 1 ರೂಪಾಯಿ ಯೂಟ್ಯೂಬ್ ಕೊಡೋಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಜಸ್ಟ್ ಪಾಯಿಂಟ್ಸ್ ಅಷ್ಟೇ. ಪಾಯಿಂಟ್ಸ್ನ ಯಾವುದೇ ಕಾರಣಕ್ಕೂ ಎನ್ಕ್ಯಾಶ್ ಮಾಡಿಕೊಂಡು ದುಡ್ಡಂತೂ ಕೊಡೋಲ್ಲ ಯೂಟ್ಯೂಬ್. ಓಕೆನಾ. ಸುಮಾರು ಜನ ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ಯಾರೋ ಒಬ್ಬರು ಲೆವೆಲ್ 2 ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.